ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಇವತ್ತು ಎರಡನೇ ದಿನದ ನ್ಯೂಸ್ ಫಸ್ಟ್ ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋ. ಪಿಯು ಬಳಿಕ ಮುಂದೇನು ಅನ್ನೋ ಪ್ರಶ್ನೆಗಳಿಗೆ ಒಂದೇ ಸೂರಿನ ಅಡಿ ಸಿಗಲಿದೆ ಉತ್ತರ. ಅನುಮಾನಗಳನ್ನು ಬಗೆಹರಿಸಿಕೊಳ್ಳೋ ಜೊತೆಗೆ ಬಹುಮಾನಗಳನ್ನು ಗೆಲ್ಲಿ. ಹದಿನೇಳನೇ ತಾರೀಕು ರಷ್ಯಾದಿಂದ ಬಂದಿದ್ದ ರಿಕ್ಕಿ. 14ಕ್ಕೆ ವಿದೇಶಕ್ಕೆ ಹೋಗಿದ್ದ ಮಲತಾಯಿ ಅನುರಾಧ. ರಾಕೇಶ್ ಮಲ್ಲಿ ಜೊತೆ ಪ್ರಾಪರ್ಟಿ ವಿವಾದ. ನಿತೇಶ್ ಕಂಪನಿ ಜೊತೆ ಆಗಬೇಕಿತ್ತು ರಾಜಿ ಸಂಧಾನ. ರಿಕ್ಕಿ ರೈ ಶೂಟಿಂಗ್ ತನಿಖೆಯಲ್ಲಿ ಇದೆ ಹಲವು ಆಯಾಮ. ಖುದ್ದು ರಿಕ್ಕಿ ರೈ ಮೇಲೆಯೇ ಪೊಲೀಸರಿಗೆ ಇದೆ ಅನುಮಾನ. ತಾನೇ ಪ್ಲಾನ್ ಮಾಡಿದ ಶೂಟೌಟ್ ಪ್ಲಾನ್ ಫ್ಲಾಪ್ ಆಗಿ ಗುಂಡೇಟು ಬಿತ್ತ. ಕಾರ್ನಲ್ಲಿದ್ದವರಿಂದಲೇ ಮಿಸ್ ಫೈರ್ ಆಗಿ ಗುಂಡೇಟು ಬಿತ್ತ. ತನಿಖೆ ಚುರುಕುಗೊಳಿಸಿರುವ ಬಿಡದಿ ಪೊಲೀಸರು. ಶೂಟೌಟ್ಗೆ ಬಳಸಿದ್ದ ಕೃಷಿ ರಕ್ಷಣೆಗೆ ನೀಡೋ ಡಬಲ್ ಬ್ಯಾರಲ್ ಗನ್, ರೆಡ್ ಕ್ವಾಟ್ರಿಜ್ ಬುಲೆಟ್. ಶಾರ್ಪ್ ಶೂಟರ್ಗಳಿಂದಲೇ ದಾಳಿ ನಡೆದಿರೋದು ಬೆಳಕಿಗೆ. ಗನ್ ಡೀಲರ್ಗಳ ಬಗ್ಗೆ ವಿಚಾರಣೆ ನಡೆಸುತ್ತಿರುವ ಪೊಲೀಸರು. ಮುತ್ತಪ್ಪರೈ ಫಾರ್ಮ್ ಹೌಸ್ನಲ್ಲಿ ಡಾಗ್ ಸ್ಕ್ವಾಡ್ನಿಂದ ಸರ್ಚಿಂಗ್. ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರ ಎಂಟ್ರಿ. ಅಂಡರ್ ವರ್ಲ್ಡ್ ಲಿಂಕ್ ಶಂಕೆ ಹಿನ್ನೆಲೆ ಗೌಪ್ಯ ಮಾಹಿತಿ ಸಂಗ್ರಹ. ಜಾತಿ ಜನಗಣತಿ ಅಂಕಿಅಂಶದಲ್ಲಿ ಮುಸ್ಲಿಮರು ನಂಬರ್ 1. ವರದಿ ಪರ ವಿರೋಧದ ಚರ್ಚೆ ನಡುವೆ ಸಚಿವ ಜಮೀರ್ ಅಹಮದ್ ಆಕ್ಟಿವ್. ಹೈಕಮಾಂಡ್ ಮುಂದೆ ಮುಸ್ಲಿಂ ಸಮುದಾಯಕ್ಕೆ ಡಿಸಿಎಂ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಲು ಪ್ಲಾನ್. ಜಾತಿ ಜನಗಣತಿಯ ದತ್ತಾಂಶ ಬಳಸಿಕೊಳ್ಳಲು ಸರ್ಕಾರದ ಚಿಂತನೆ. ನಾಗಮೋಹನ್ ದಾಸ್ ಆಯೋಗ ಸಿದ್ಧಪಡಿಸಲಿರುವ ವರದಿಗೆ ಕಾಂತರಾಜ್ ಸಮೀಕ್ಷೆಯ ದತ್ತಾಂಶ ಬಳಕೆ. ಒಳ ಮೀಸಲಾತಿ ಹಂಚಿಕೆ ಸಮೀಕ್ಷೆಗೆ ಡೇಟಾ ಬಳಸಿಕೊಳ್ಳಲು ಸೂಚನೆ. ತಮ್ಮದೇ ಸರ್ಕಾರಕ್ಕೆ ಸೆಡ್ಡು ಹೊಡೆದ ಶಾಸಕ ಬಸವರಾಜ್ ಶಿವಗಂಗಾ. ಚನ್ನಗಿರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಮೂಲಕ ಜಾತಿ ಗಣತಿ ಸರ್ವೆ. ವೋಟರ್ ಲಿಸ್ಟ್ ಹಿಡಿದು ಮನೆ ಮನೆಗೆ ತೆರಳಿ ಜಾತಿ ಗಣತಿ ಕಾರ್ಯ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನ ಪಡೆದ ಡಿಸಿಎಂ ಡಿಕೆಶಿ. ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಹುಂಡಿಗೆ ಕಾಣಿಕೆ ಹಾಕಿದ ಡಿಸಿಎಂ. ಬಳಿಕ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಭೇಟಿಗೆ ಕೆಲ ಕಾಲ ಮಾತುಕತೆ. ರಾಜ್ಯಾದ್ಯಂತ ಹಲ್ಚಲ್ ಎಬ್ಬಿಸಿದ ಜನಿವಾರ ಜಟಾಪಟಿ. ಬೀದರ್ ವಿದ್ಯಾರ್ಥಿಗೆ ಬಹುತೇಕ ಸಿಇಟಿ ಮರು ಪರೀಕ್ಷೆ ಸಾಧ್ಯತೆ. ವಿದ್ಯಾರ್ಥಿಗೆ ನ್ಯಾಯ ಕೊಡಿಸುವ ಬಗ್ಗೆ ಶಿಕ್ಷಣ ಇಲಾಖೆ ಚಿಂತನೆ. ಕೂಲಂಕುಷವಾಗಿ ಪರಿಶೀಲಿಸಿದ ಬಳಿಕ ತಪ್ಪಿತಸ್ಥರಿಗೆ ಗೇಟ್ ಪಾಸ್. ಶಿವಮೊಗ್ಗದ ಸಾಗರದಲ್ಲೂ ಮತ್ತೊಂದು ಜನಿವಾರ ತೆಗೆಸಿದ ಆರೋಪ ಪ್ರಕರಣ. ಗಣಿತ ಪರೀಕ್ಷೆ ವೇಳೆ ಜನಿವಾರ ಕತ್ತರಿಸಿದ್ದ ತಡವಾಗಿ ಬೆಳಕಿಗೆ. ಸಾಗರ ಪೇಟೆ ಠಾಣೆಗೆ ದೂರು ನೀಡಿದ ಬ್ರಾಹ್ಮಣ ಸಮಾಜ. ರಾಜ್ಯದ ಹೆಣ್ಣು ಮಕ್ಕಳಿಗೆ ಶುಭ ಸುದ್ದಿ ಕೊಟ್ಟ ಶಿಕ್ಷಣ ಇಲಾಖೆ. ಇನ್ಮುಂದೆ ಎಲ್ಲಾ ಶಾಲೆಗಳಲ್ಲಿಯೂ 50% ಸೀಟು ಹೆಣ್ಣು ಮಕ್ಕಳಿಗೆ ಮೀಸಲು. ಅನುದಾನರಹಿತ ಖಾಸಗಿ ಶಾಲೆಗಳು ಪ್ರಕ್ರಿಯೆಗೆ ಅನ್ವಯ. ಹಾಲಿನ ದರ, ನೀರಿನ ದರ, ಬಸ್ ದರ ಆಯಿತು. ಈಗ ಪಠ್ಯ ಪುಸ್ತಕದ ದರ ಏರಿಕೆ ಸರದಿ. 10% ಪಠ್ಯ ಪುಸ್ತಕದ ಬೆಲೆ ಹೆಚ್ಚಿಸಿದ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ. ಪಠ್ಯ ಪುಸ್ತಕ ದರ ಹೆಚ್ಚಳದಿಂದ ಪೋಷಕರಿಗೆ ಹೊರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಿಂತಿದ್ದ ಇಂಡಿಗೋ ವಿಮಾನಕ್ಕೆ ಟೆಂಪೋ ಟ್ರಾವೆಲರ್ ಡಿಕ್ಕಿ. ಸಿಬ್ಬಂದಿಯನ್ನ ಪಿಕಪ್ ಮಾಡಲು ಬಳಸುತ್ತಿದ್ದ ಟಿಟಿ ವಾಹನ. ಘಟನೆಯಲ್ಲಿ ಯಾರಿಗೂ ಸಮಸ್ಯೆ ಆಗಿಲ್ಲ ಅನ್ನೋ ಮಾಹಿತಿ. ವಾಯುವಿಹಾರಕ್ಕೆ ಬಂದಿದ್ದ ವ್ಯಕ್ತಿಯ ಮೇಲೆ ಚಾಕು ಇರಿತ. ವೈಯಕ್ತಿಕ ದ್ವೇಷಕ್ಕೆ ಚಾಕು ಇರಿತ ಶಂಕೆ. ಕಾರವಾರ ನಗರದ ಬಿಎಸ್ಎನ್ಎಲ್ ಕಚೇರಿ ಬಳಿ ಘಟನೆ. ಕೋರ್ಟ್ ಕಾನೂನು ರೂಪಿಸೋದಾದ್ರೆ ಸಂಸತ್ ಮುಚ್ಚಬೇಕು. ದೇಶದ ಎಲ್ಲಾ ಅಂತರ್ಯುದ್ಧಗಳಿಗೆ ಸಿಜೆಐ ಹೊಣೆ ಆಗ್ತಾರೆ. ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ವಿವಾದ. ಅಂತರ ಕಾಯ್ದುಕೊಂಡ ಬಿಜೆಪಿ.
ಹೋಟೆಲ್ ಮೇಲೆ ದಾಳಿ ಮಾಡ್ತಿದ್ದಂತೆ ಎಸ್ಕೇಪ್. ಡ್ರಗ್ ಸೇವನೆ ಆರೋಪದ ಅಡಿ ಸೆರೆಯುಂಡು ನಟ ಶೈನ್. ಜಾಮೀನಿನ ಮೇಲೆ ಜೈಲಿನಿಂದ ರಿಲೀಸ್. ವಧುವಿನ ಜೊತೆ ನಿಕಾಹ್ ಆಗುವ ಬದಲು ತಾಯಿಗೆ ಮದುವೆ. ಬುರ್ಕಾ ತೆಗೆದಾಗ ವಿಧವೆ ಕಂಡು ಬೆಚ್ಚಿಬಿದ್ದ ವರ. ಮೀರತ್ನ ಬ್ರಹ್ಮಪುರಿ ಪ್ರದೇಶದಲ್ಲಿ ವಿಚಿತ್ರ ಘಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.